ಸಚಿವ ಮಹಾದೇವಪ್ಪ ಆಪ್ತ ಮೈಮೂಲ್ ಅಧ್ಯಕ್ಷ ಚೆಲುವರಾಜ್ ಮನೆಯಲ್ಲಿ ಐಟಿ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ. ಚೆಲುವರಾಜ್ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ಮಾಡಿರುವ ಅಧಿಕಾರಿಗಳು ಸತತ 3ನೇ ದಿನವೂ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ರಾಮವಿಲಾಸ ರಸ್ತೆಯಲ್ಲಿರುವ ಕೆಆರ್ಸಿ ಗ್ರೂಪ್ ಕಚೇರಿ ಹಾಗೂ ಆಲನಹಳ್ಳಿ ಬಳಿ ಇರುವ ಮನೆಯಲ್ಲಿ ಮೊಕ್ಕಾಂ ಹೂಡಿರುವ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಐಷಾರಾಮಿ ಜೀವನದ ಆಸೆಗೆ ಅಂಗಡಿ ಮಾಲೀಕನಿಗೆ ಮೋಸ ಮಾಡಿದ್ದ ಆರೋಪಿಯನ್ನ ಹಲಸೂರು ಗೇಟ್ ಪೊಲೀಸರು ಬಂಧನ ಮಾಡಿದ್ದಾರೆ. ನರೇಶ್ ಶರ್ಮಾ ಬಂಧಿತ ಆರೋಪಿ. ನಗರಪೇಟೆಯಲ್ಲಿ ಚಿನ್ನದ ಅಂಗಡಿ ಇಟ್ಕೊಂಡಿದ್ದ ವಿಕ್ರಮ್ ಕಾರಿಯ ಬಳಿ ಬಂಧಿತ ನರೇಶ್ ಕೆಲಸ ಮಾಡ್ತಾ ಇದ್ದ. ವಿವಿಧ ಅಂಗಡಿಗಳಿಗೆ ಚಿನ್ನ ಮಾರಾಟ ಮಾಡಿ ಬರೋ ಕೆಲಸವನ್ನ ಈತ ಮಾಡ್ತಾ ಇದ್ದ. ಇನ್ನು ಮಾಲೀಕರಿಗೆ ತಿಳಿಯದೆ ಸ್ವಲ್ಪವೇ ಚಿನ್ನವನ್ನ ಕರಗಿಸಿ ಮಾರಾಟ ಮಾಡ್ತಾ ಇದ್ದ. ಕಳೆದ 3 ವರ್ಷದಿಂದ ಬರೋಬ್ಬರಿ 9 ಕೆಜಿ ಚಿನ್ನ ವಂಚನೆ ಮಾಡಿದ್ದ ನರೇಶ್ ಜನವರಿ 24ರಂದು ಏಕಾಏಕಿ ಅರ್ಧ ಕೆಜಿ ಚಿನ್ನವನ್ನ ತೆಗೆದುಕೊಂಡು ಪರಾರಿಯಾಗಿದ್ದ. ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಚಿನ್ನದ ಅಂಗಡಿ ಮಾಲೀಕ ವಿಕ್ರಮ್ ದೂರನ್ನ ದಾಖಲಿಸಿದ್ರು. ಲಕ್ನೋದಲ್ಲಿ ತಲೆಮರೆಸಿಕೊಂಡಿದ್ದ ನರೇಶ್ನನ್ನ ಬಂಧಿಸಿದ್ದಾರೆ. ಬಂಧಿತ ನರೇಶ್ನಿಂದ 500 ಗ್ರಾಂ ಚಿನ್ನಾಭರಣ, 60 ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಐಷಾರಾಮಿ ಜೀವನಕ್ಕಾಗಿ ನರೇಶ್ ಚಿನ್ನಾಭರಣವನ್ನ ಕದೀತಾ ಇದ್ದ ಅನ್ನೋದು ಗೊತ್ತಾಗಿದೆ. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಂಪನಿಗೆ ಮೋಸ ಮಾಡ್ತಾ ಇದ್ದ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ. ಶಿವು, ಸಮೀರ್, ಮನೋಹರ್, ಗಿರೀಶ್, ಜಗ್ಗೇಶ್, ಜಸ್ವಂತ್ ಬಂಧಿತ ಆರೋಪಿಗಳು. ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಗಳು ಎಟಿಎಂಗೆ ಹಣ ತುಂಬಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಎಟಿಎಂನಿಂದ ಹಣ ತೆಗೆದು ಸ್ವಂತಕ್ಕೆ ಬಳಕೆ ಮಾಡ್ತಾ ಇದ್ರು. ಆಡಿಟಿಂಗ್ ಸಂದರ್ಭದಲ್ಲಿ ಬೇರೆ ಎಟಿಎಂಗಳಿಂದ ಹಣವನ್ನ ತಂದು ಅಧಿಕಾರಿಗಳಿಗೆ ಮೋಸವನ್ನ ಮಾಡ್ತಾ ಇದ್ರು. ಹೀಗೆ ಒಟ್ಟು 4 ರಿಂದ 5 ಎಟಿಎಂಗಳಿಂದ ಬರೋಬ್ಬರಿ 43,76,000 ಹಣವನ್ನು ಎಕರಿಸಿದ್ರು. ಇನ್ನು ಕದ್ದ ಹಣದಲ್ಲಿ ಮನೆಯವರ ಹೆಸರಲ್ಲಿ ಕಾರನ್ನ ಖರೀದಿಸಿ ಬಿಂದಾಸ್ ಜೀವನವನ್ನ ನಡೆಸ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿರುವ ಮಹಾಲಕ್ಷ್ಮಿ ಠಾಣೆ ಪೊಲೀಸರು ಹಣ, ಕಾರಿನ ಸಮೇತ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ ಒಟ್ಟು 52 ಲಕ್ಷ ನಗದು, 40 ಲಕ್ಷ ರೂಪಾಯಿ ಮೌಲ್ಯದ ಕಾರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾಡುಕೋಣ ದಾಳಿಗೆ ರೈತ ರಘುಪತಿ ಸಾವು ಖಂಡಿಸಿ ಕಳಸ ತಾಲೂಕು ಬಂದ್ ನಡೆಸಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆಯವರೆಗೆ ಸಾಂಕೇತಿಕ ಬಂದ್ ಆಚರಿಸಲಾಯಿತು. ಕಳಸ ತಾಲೂಕಿನ ವ್ಯಾಪ್ತಿಯಲ್ಲಿ ಪದೇ ಕಾಡುಕೋಣ ದಾಳಿ ನಡೀತಾ ಇದ್ದು, ಕಾಡುಕೋಣ ದಾಳಿಯಿಂದ 10 ಜನ ಗಂಭೀರವಾಗಿ ಗಾಯಗೊಂಡು ಹಾಸಿಗೆ ಹಿಡಿದಿದ್ದಾರೆ. ಕಾಡುಕೋಣಗಳನ್ನ ನಿಯಂತ್ರಿಸುವಂತೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅರಣ್ಯ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಜನರು ಕಳಸೇಶ್ವರ ಸ್ವಾಮಿ ದೇಗುಲದಿಂದ ಅರಣ್ಯ ಇಲಾಖೆಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.